ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಟಿವಿ ನೈನ್ ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 12/4/2025 ಶನಿವಾರ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಶುಕ್ಲ ಪಕ್ಷ ಪೂರ್ಣಿಮಾ ತಿಥಿ ಹಸ್ತ ನಕ್ಷತ್ರ ವ್ಯಾಗತ ಯೋಗ ಭದ್ರಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 9:15 10:41 ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ 1:53 3:26 ತನಕ ಸಂಕಲ್ಪ ಕಾಲ ಇರತಕ್ಕಂಥ ಶನಿವಾರ. ಶನಿ ಭಗವಾನರಲ್ಲಿ ಹರಿಗಳಿರ್ತಕ್ಕಂಥದ್ದು, ಸಾಕ್ಷಾತ್ ವಿಷ್ಣುವಿನ ವೆಂಕಟೇಶ್ವರನ ಲಹರಿಗಳಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಹನುಮನ ಲಹರಿಗಳಿರ್ತಕ್ಕಂಥ ದಿನ. ಅದರೊಂದಿಗೆ ಇಂದು ಮಹಾ ಹುಣ್ಣಿಮೆಯ ಮಹೋತ್ಸವ ನಡೀತಕ್ಕಂಥದ್ದು, ಹುಣ್ಣಿಮೆ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಈ ಹುಣ್ಣಿಮೆಯನ್ನು ದವನದ ಹುಣ್ಣಿಮೆ ಅಂತೂ ಕೂಡ ನಾವು ಕರಿತೀವಿ. ಈ ಹುಣ್ಣಿಮೆ ಇಂದು ಬೆಳಗಿನ ಜಾವ 3:21 ಹುಣ್ಣಿಮೆ ಪ್ರಾರಂಭ ಆಗಿ ನಾಳೆ ಬೆಳಗ್ಗೆ 5:51 ತನಕ ಈ ಹುಣ್ಣಿಮೆ ಇರುತ್ತೆ. ಹುಣ್ಣಿಮೆ ವಿಶೇಷ ಅಂದರೆ ದೇವತಾರಾಧನೆಗೆ, ಹಾಗೆಯೇ ನಮ್ಮ ಕರ್ಮಗಳು ಕಳ್ಕೊಳ್ಳೋಕ್ಕೆ, ಭಗವಂತನ ಸ್ಮರಣೆಗೆ, ಹಾಗೆ ಜಪಕ್ಕೆ, ತಪಕ್ಕೆ ಇದು ವಿಶೇಷವಾದ ಕಾಲ ಅಂದರೆ ಹುಣ್ಣಿಮೆಯ ಕಾಲ ಕೂಡ ಇದಾಗಿರುತ್ತೆ. ಹಾಗಾಗಿ ಇಂದು ಬೆಳಗ್ಗೆಯಿಂದ ನಾಳೆ 5:51 ತನಕ ಈ ಹುಣ್ಣಿಮೆ ಇರುತ್ತೆ. ಇನ್ನು ಹುಣ್ಣಿಮೆಯನ್ನು ನಾವು ಚೈತ್ರ ಹುಣ್ಣಿಮೆ ಅಂತ ಕರಿತೀವಿ. ಚೈತ್ರ ಹುಣ್ಣಿಮೆ ಇಂಗ್ಲೀಷಲ್ಲಿ ಫುಲ್ ಮೂನ್ ಡೇ ಅಂತೂ ಕೂಡ ಕರೀತಾರೆ. ಹಾಗೆ ಬೆಂಗಳೂರಿನಲ್ಲಿ ಕರಗ ಮಹೋತ್ಸವ ನಡೀತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ಬಹುವಿಶೇಷವಾಗಿ ಶನಿವಾರ ಬಂದಿರತಕ್ಕಂಥದ್ದು ಹನುಮ ಜಯಂತಿ ತಿಥಿಗೆ ಅನುಸಾರವಾಗಿ ನೋಡೋಕೆ ಹೋದಾಗ ಹನುಮ ಜಯಂತಿ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ಇಂದು. ಹಾಗೆಯೇ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯ ದಿನ ಕೂಡ ಇದಾಗಿರುತ್ತೆ. ಹನುಮ ಜಯಂತಿ ಬಂದಾಗ, ಹುಣ್ಣಿಮೆ ಬಂದಾಗ, ಶನಿವಾರ ಬಂದಾಗ ಇಂದು ಹಾಲು ಸಕ್ಕರೆಯನ್ನು ಮನೆಯಲ್ಲಿ ನೈವೇದ್ಯವಾಗಿಟ್ಟು ಹನುಮನ ಚಾಲೀಸವನ್ನು ನೀವು ಇಂದು ಕೇಳಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ರೋಗಿಗಳಿಗಿರ್ಬೋದು, ದಾರಿದ್ರ್ಯವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ, ಕಷ್ಟಗಳಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭದ ಒಂದು ರಾಮಬಾಣದ ದಿನ ಕೂಡ ಇದಾಗಿರುತ್ತೆ. ಹಾಗೆ ಇಂದು ರವಿ ಮೀನರಾಶಿಯಲ್ಲಿ, ಚಂದ್ರ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಹಣ ಇವತ್ತಿನ ದಿವಸ 2-3 ಬೇರೆ ಬೇರೆ ವಿಧಿವಿಧಾನಗಳಲ್ಲಿ ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಖರ್ಚು ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು, ಆದಾಯ ಜಾಸ್ತಿ ಆಗೋದು, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಮಾಜಿಕ ಪ್ರಜ್ಞೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ವಾಹನವನ್ನು ಕೆಲವರು ಬದಲಾಯಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗುತ್ತೆ. ಆರ್ಮಿಯಲ್ಲಿರ್ತಕ್ಕಂಥವ್ರಿಗೆ, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸರ್ಜನ್ಸ್ ಇರ್ಬೋದು, ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು, ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಸ್ವಲ್ಪ ಒತ್ತಡಗಳು ಕಡಿಮೆ ಆಗುತ್ತೆ, ಆದರೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ಮನೆಗೆ ಏನಾದರೂ ವಸ್ತುವನ್ನು ಅಥವಾ ಮನೆಗೆ ಏನೋ ಒಂದು ಎಲೆಕ್ಟ್ರಾನಿಕ್ ವಸ್ತು ಇರ್ಬೋದು, ಏನೋ ಕೊಂಡ್ಕೊಂಬರ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಮೇಷ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರು ಇಂದು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರ್ತಕ್ಕಂಥ ದಿನ ಕೂಡದಾಗಿರುತ್ತೆ. ಇಂದು ಓಂ ಆಂಜನೇಯಾಯ ನಮಃ, ಓಂ ಆಂಜನೇಯಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ಈ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಕೀರ್ತಿ ಪ್ರತಿಷ್ಠೆಗಳು ಭಾಜನರಾಗ್ತೀರಾ. ಶತ್ರುಗಳು ಮಿತ್ರರಾಗ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಮೇಲಿದ್ದಂಥ ಅಪವಾದಗಳಿಂದ ಮುಕ್ತಿಯನ್ನು ಪಡಿತೀರಾ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಭೂಮಿ ತಗೊಳ್ಳೋ ಯೋಗ, ಮನೆ ತಗೊಳ್ಳೋ ಯೋಗ, ಹಾಗೆ ಸೈಟ್ ತಗೊಳ್ಳೋ ಯೋಗ, ಶೇರ್ ಹೂಡಿಕೆಯಿಂದ, ಶೇರ್ ಮಾರ್ಕೆಟ್ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸಂತೃಪ್ತಿಯ ದಿನ ಕೂಡ ಇಂದು ವೃಷಭ ರಾಶಿಯವರಿಗಾಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ. ಆದರೆ ಮಕ್ಕಳಿಗೂ, ಮನೆಯಲ್ಲಿ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ವೃಥಾ ಖರ್ಚನ್ನು ವೃಷಭ ರಾಶಿಯವರು ಇಂದು ಮಾಡಬೇಡಿ. ಯಾರ ಮೇಲೂ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾವು ಯಾವಾಗಲೂ ಕೂಡ ಅವಲಂಬನೆ ಬೇರೆಯವ್ರ ಮೇಲೆ ಇರಬಾರ್ದು. ಹಾಗಾಗಿ ಅದು ಕೂಡ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ವೃಷಭ ರಾಶಿಯವರಿಗೆ ಅವಲಂಬನೆ ಬೇಡ ಅಂತ ಹೇಳುತ್ತೆ. ಹಾಗೆ ಆಕಸ್ಮಿಕ ಪ್ರಯಾಣ ಯೋಗ ಕೂಡ ತುಂಬ ಚೆನ್ನಾಗಿದೆ. ಇಂದು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ,
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಈ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರುತ್ತೆ. ಆಕಸ್ಮಿಕ ಧನಲಾಭ, ಹಳೆಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ಭೂಮಿಯಿಂದ ಲಾಭ ಆಗ್ತಕ್ಕಂಥ ಯೋಗ. ಹಾಗೆಯೇ ಈ ರಾಶಿಯವರಿಗೆ ನಿರ್ಧಾರಗಳಲ್ಲಿ ಸ್ವಲ್ಪ ಜಾಗ್ರತೆ, ಆತುರಪಟ್ಟು ಯಾವುದಕ್ಕಂದರೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ನಿರ್ಧಾರಗಳಲ್ಲಿ ಜಾಗ್ರತೆ. ಸ್ನೇಹಿತರ ಜೊತೆ ಏನಾದರೂ ಹೂಡಿಕೆ ಅಥವಾ ಪಾಲುದಾರಿಕೆ ವ್ಯವಹಾರ ಮಾಡಬೇಕು ಅಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಮಿಥುನ ರಾಶಿಯವರಿಗಿರುತ್ತೆ. ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಓಂ ಮಾರುತಾತ್ಮಜಾಯ ನಮಃ, ಓಂ ಮಾರುತಾತ್ಮಜಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರನು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಈ ದಿನ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಅಪವಾದಗಳು, ಮನೆಯಲ್ಲಿ ನೀವೇನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಯಾರೋ ಒಬ್ಬರು ನಿಮಗೆ ಒಂದು ಕೆಟ್ಟದಾಗಿ ಅಥವಾ ನಿಮ್ಮಿಂದ ನನಗೇನು ಒಳ್ಳೆಯದಾಗ್ತಾ ಇಲ್ಲ ಅಂತಕ್ಕಂಥ ಅಪವಾದಗಳು ಬರ್ಬೋದು. ಆದರೆ ಹಳೆ ಬಾಕಿ ವಸೂಲಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಲ ಪಾವತಿ ಮಾಡ್ತೀರಾ, ಸ್ವಲ್ಪ ಎಲ್ಲೋ ನಿಮ್ಮಲ್ಲಿರ್ತಕ್ಕಂಥ ಸಾಲಕ್ಕೆ ಸ್ವಲ್ಪ ಹಣವನ್ನು ಕೂಡ ಪಾವತಿ ಮಾಡ್ತೀರಾ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ, ಗಂಡ ಹೆಂಡತಿರಲ್ಲಿ ಅನ್ಯೋನ್ಯತೆ ಇರುತ್ತೆ, ಪ್ರಯಾಣ ಯೋಗ ತುಂಬ ಚೆನ್ನಾಗಿರುತ್ತೆ, ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ನಿರ್ಧಾರಗಳು ಚೆನ್ನಾಗಿರುತ್ತೆ. ರಾಜಕೀಯ ಪ್ರವೇಶಕ್ಕೂ ಕೂಡ ತಾವು ಪ್ರಯತ್ನ ಪಡ್ತೀರಾ. ಮನೆಯಲ್ಲಿ ಮಗಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ಕೆಲವರಿಗೆ ರಾಜಕೀಯವಾಗಿ ಎಲ್ಲೋ ಬೆಳಿಬೇಕು ಅಂತಕ್ಕಂಥವ್ರಿಗೆ, ರಾಜಕೀಯ ಪ್ರವೇಶಕ್ಕೆ ಹೋಗ್ತಕ್ಕಂಥವ್ರಿಗೂ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಓಂ ಜಾನಕಿ ವಲ್ಲಭಾಯ ನಮಃ, ಓಂ ಜಾನಕಿ ವಲ್ಲಭಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಸ್ವಲ್ಪ ಎಲ್ಲರನ್ನೂ ನಂಬಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇವತ್ತಿರ್ಬೋದು, ಅಥವಾ ಹಳೆಯ ಒಂದು ಮಿತ್ರರಿರ್ಬೋದು, ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇಂದು ಇರುತ್ತೆ. ಸಂಧ್ಯಾ ಕಾಲದಲ್ಲಿ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಆನ್ಲೈನ್ ಬಿಸ್ನೆಸ್ ಅವರು ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮಾರ್ಕೆಟಿಂಗು ಇರ್ಬೋದು, ಇಂಥವರಿಗೆಲ್ಲ ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ. ಕೆಲವರಿಗೆ ಸಿಂಹ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅಪವಾದಗಳು ಕೂಡ ಅಂಟಿಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭೂ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿ ಸಿಂಹರಾಶಿಯವರಿರಬೇಕು. ದಾಯಾದಿ ಕಲಹಗಳು ಕೂಡ ಬರುತ್ತೆ. ಆದರೆ ಸಂಧ್ಯಾ ಕಾಲದಲ್ಲಿ ಹಣ ಯೋಗ ಚೆನ್ನಾಗಿದೆ, ಕುಟುಂಬದಲ್ಲಿ ಪರಿಪೂರ್ಣ ಸಹಕಾರ ಇರುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಮನೆಗೆ ಅತಿಥಿ ಬರ್ತಕ್ಕಂಥ ಯೋಗ ಕೂಡ ಈ ಒಂದು ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಸಿಂಹ ರಾಶಿಯವರಿಗೆ 5 ಆಗಿರುತ್ತೆ. ಹಾಗೆ ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ದಿಗಂಬರಾಯ ನಮಃ, ಓಂ ದಿಗಂಬರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಾನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಸಾಮಾಜಿಕವಾಗಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಾಗೆಯೇ ಈ ಒಂದು ರಾಶಿಯವರಿಗೆ ಆಕಸ್ಮಿಕ ಹಣ ಯೋಗ, ಮಹಿಳೆಯರಿಗೆ ಆಭರಣ ಯೋಗ, ಮಹಿಳೆಯರಿಗೆ ಹಳೆ ಬಾಕಿ ವಸೂಲಿ ಆಗುತ್ತೆ, ಮಹಿಳೆಯರಿಗೆ ಸ್ನೇಹಿತರ ಜೊತೆ ಒಳ್ಳೆಯ ಒಂದು ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥ ಯೋಗ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಪ್ರಯಾಣ ಯೋಗ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ಸರ್ಕಾರಿ ನೌಕರರಿಗೆ ಬಹಳಷ್ಟು ಶುಭ ಇರತಕ್ಕಂಥ ದಿನ. ಆದರೆ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಹಿಂಸೆಗಳನ್ನು ಅನುಭವಿಸೋಕೆ ಹೋಗ್ಬೇಡಿ. ಧೈರ್ಯ ಇರಲಿ, ಸ್ಥೈರ್ಯ ಇರಲಿ, ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಕಷ್ಟಗಳಿಂದ ಪಾರಾಗ್ತೀರಾ. ನಿನ್ನೆ ಇದ್ದಂಥ ಚಿಂತೆ ಇವತ್ತಿರೋದಿಲ್ಲ, ನಿನ್ನೆ ಇದ್ದಂಥ ಕಷ್ಟ ಇವತ್ತಿರೋದಿಲ್ಲ. ಆತ್ಮಸ್ಥೈರ್ಯ ಗಟ್ಟಿಯಾಗಿಟ್ಕೊಳ್ಳಿ, ನಿಜವನ್ನು ಹೇಳೋಕ್ಕೋಗಿ ಧೈರ್ಯದಿಂದ ಎದುರಿಸಿ
ಭಯವನ್ನು ದೂರ ಮಾಡಿ ಇವತ್ತು ತುಂಬ ಒಳ್ಳೆಯದಾಗತ್ತೆ. ಆದರೆ ಸಣ್ಣ ಪುಟ್ಟ ಹೊಟ್ಟೆಯ ಸಮಸ್ಯೆ ಕೂಡ ಇವತ್ತು ಬರ್ಬೋದು. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವಾಹನ ಯೋಗ ಚೆನ್ನಾಗಿದೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ತಂದೆಯಿಂದ ಏನಾದರೂ ಒಂದು ಗುಡ್ ನ್ಯೂಸ್ ಸಿಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ವಿದೇಶ ಪ್ರಯಾಣ ಯೋಗ ಸಹ ತುಲಾರಾಶಿಯವರಿಗಿರುತ್ತೆ. ರಾಜಕೀಯವಾಗಿ ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಮನೆಗೆ ಅತಿಥಿ ಬರ್ತಕ್ಕಂಥ ದಿನ ಸಹ ತುಲಾರಾಶಿಯವರಿಗಾಗಿರುತ್ತೆ. ಪ್ರಯಾಣ ಯೋಗ ಕೂಡ ತುಂಬ ಚೆನ್ನಾಗಿದೆ. ಮಹಿಳೆಯರಿಗೆ ತಮ್ಮ ಎಲ್ಲೋ ಹಣದ ವಿಷಯದಲ್ಲಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇಂದು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆ ತುಲಾರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 7 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ. ಈ ರಾಶಿಯವರಿಗೆ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಳೆಯ ಕಾಯಿಲೆ ಏನಾದರೂ ಇದ್ದರೆ ನಿರ್ಲಕ್ಷ್ಯತೆ ಬೇಡ. ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಟ್ಟಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಅವ್ರು ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು. ಸಂಧ್ಯಾ ಕಾಲದಲ್ಲಿ ಒಳ್ಳೆಯದಾಗುತ್ತೆ. ಸ್ವಲ್ಪ ಸಾಲ ಕೂಡ ಮಂಜೂರಿ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಮೂಡ್ತಕ್ಕಂಥದ್ದು. ಹಾಗೆ ಉದ್ಯೋಗ ಕೆಲವರಿಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇಂದು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ನಾರಸಿಂಹಾಯ ನಮಃ, ಓಂ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳ ಜಯ ಆಗುತ್ತೆ. ಇಚ್ಛಿತ ಕಾರ್ಯಗಳು, ಆಸೆ ಆಕಾಂಕ್ಷೆಗಳು, ಮನೋವಾಂಛಿತ ಕೆಲಸಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ. ಅವಿವಾಹಿತರಿಗೆ ಒಳ್ಳೆಯದಾಗುತ್ತೆ. ಅನುಮಾನಗಳು ಬೇಡ, ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಕೆಲವರಿಗೆ ಬಡ್ತಿ, ಕೆಲವರಿಗೆ ಉದ್ಯೋಗದಲ್ಲಿ ಹಳೆಯ ಉದ್ಯೋಗದಲ್ಲಿ ಏನೋ ಒಳ್ಳೇದು ಮಾಡಿದ್ದೀರಾ, ಅದರ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಅಂಜನಾ ಗರ್ಭ ಸಂಭೂತಾಯ ನಮಃ, ಓಂ ಅಂಜನಾ ಗರ್ಭ ಸಂಭೂತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 9 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಒತ್ತಡಗಳಿಂದ ಮುಕ್ತರಾಗ್ತೀರಾ. ಅಪರಿಚಿತರ ಸಹಾಯ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಪ್ರಯಾಣ ಯೋಗ ತುಂಬ ಚೆನ್ನಾಗಿರುತ್ತೆ. ಮಹಿಳೆಯರು ಅಥವಾ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿ ಅಥವಾ ಕುಟುಂಬದಲ್ಲಿ ಮಹಿಳೆಯರ ವಿಷಯದಲ್ಲಿ ಸ್ವಲ್ಪ ಅವರ ಒಂದು ವಿಚಾರದಲ್ಲಿ ಒಂದು ಒಳ್ಳೆಯತನದಿಂದ ನಡ್ಕೊಂಡಿದ್ದಾದರೆ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಕಲಹಗಳಿಗೆ ಆಸ್ಪದವನ್ನು ಮಾಡಿಕೊಡ್ಬೇಡಿ. ಮನೆ ಮಾರಾಟಕ್ಕಿಟ್ಟಿದ್ದೀರಾ, ಅದರಿಂದ ಶುಭ ಆಗ್ತಕ್ಕಂಥದ್ದು. ವಾಹನ ಯೋಗ ತುಂಬ ಚೆನ್ನಾಗಿದೆ. ಜೀವನ ಶೈಲಿ ತುಂಬ ಚೆನ್ನಾಗಿದೆ. ದೈವ ಬಲ ಕೂಡ ಇಂದು ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಆದರೆ ಒಳ್ಳೆ ಯೋಚನೆಗಳಿಗೆ ಫಲ ಸಿಗುತ್ತೆ. ಹಾಗೆ ವ್ಯಾಪಾರದಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿದೆ. ಆದರೆ ಮಕರ ರಾಶಿಯ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಮಕರ ರಾಶಿಯ ಸೈನ್ಯದಲ್ಲಿ ಆರ್ಮಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಿಹಿ ಸುದ್ದಿ ಸಿಗ್ತಕ್ಕಂಥದ್ದು. ಹಾಗೆಯೇ ನಿವೃತ್ತ ನೌಕರರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇಂದು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಚಿರಂಜೀವಿನೇ ನಮಃ, ಓಂ ಚಿರಂಜೀವಿನೇ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ನೀವು ಗುರಿ ಇಟ್ಕೊಂಡೋಗಿ ನಿಮ್ಮ ಮನಸ್ಸನ್ನು ಅಥವಾ ನಿಮ್ಮ ಆಲೋಚನೆಗಳನ್ನು ಬೇರೆಯವರು ಡೈವರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಹುಷಾರಾಗಿರಿ. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ತುಂಬ ದಿನಗಳಿಂದ ನಿರೀಕ್ಷೆಯಲ್ಲಿರ್ತಕ್ಕಂಥ ಹಣಕಾಸಿನ ವಿಷಯದಲ್ಲಿ ಜಯ ಆಗ್ತಕ್ಕಂಥ ಯೋಗ. ಮನೆ ಈಗಾಗಲೇ ಅರ್ಧಂಬರ್ಧ ಕಟ್ಟಿ ನಿಲ್ಲಿಸಿದ್ದೀರಾ, ಅದರ ಬಗ್ಗೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಶುಭ ಆಗುತ್ತೆ. ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ. ಈಗಾಗಲೇ ಹಳೆಯ ಭೂಮಿ ಎಲ್ಲೋ ಒಂದು ಮಾರಾಟಕ್ಕಿಟ್ಟು ಅದು ಕೂಡ ಶುಭ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಒತ್ತಡಗಳಿಂದ ಮುಕ್ತರಾಗ್ತೀರಾ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ. ಹಾಗೆ ಅವಿವಾಹಿತರಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ. ಇನ್ನು ಸಣ್ಣ ಪುಟ್ಟ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಏನು ಅಂತಹ ತೊಂದರೆ ಕೂಡ ಆಗೋದಿಲ್ಲ. ಕಪ್ಪು ಬಣ್ಣವನ್ನು ಉಪಯೋಗಿಸಿಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿದ್ದು ಓಂ ಹಂ ಹನುಮತೇ ನಮಃ, ಓಂ
ಹಂ ಹನುಮತೇ ನಮಃ ಈ ಮಂತ್ರವನ್ನು ಇಂದು 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮೀನ ರಾಶಿ, ರಾಶಿಯಾಧಿಪತಿ ಆಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಶತ್ರುಗಳು ಜಾಸ್ತಿ ಇರ್ತಾರೆ, ಕಣ್ಣು ದೃಷ್ಟಿ ಇರುತ್ತೆ, ಹಾಗಾಗಿ ಹುಷಾರಾಗಿರಿ. ಆದರೆ 6 ಗ್ರಹಗಳು ಶುಭ ಇರುತ್ತೆ. ಪ್ರಯಾಣ ಯೋಗ ಚೆನ್ನಾಗಿದೆ. ಸ್ವಲ್ಪ ಸೀಕ್ರೆಟಾಗಿ ಹಣ ಬರ್ತಕ್ಕಂಥ ಯೋಗ. ರಾಜಕೀಯವಾಗಿ ಶುಭ ಆಗುತ್ತೆ. ಮನೆಯಲ್ಲಿ ಶುಭದ ವಾತಾವರಣ, ಪರಿಪೂರ್ಣ ಸಹಕಾರ ಇರತಕ್ಕಂಥ ಒಂದು ದಿನ ಸಹ ಮೀನರಾಶಿಯವರಿಗೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳು ಒಳ್ಳೆಯದಾಗುತ್ತೆ. ಧರ್ಮಚಿಂತಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಹಾಗೆಯೇ ರಾಜಕೀಯ ವ್ಯಕ್ತಿಗಳು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಖರೀದಿ ಮಾಡಿಕೊಳ್ಳೋ ಯೋಗ. ಈಗಾಗಲೇ ಹಳೆಯ ಕಾಯಿಲೆ ಏನಾದರೂ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಮೀನರಾಶಿಯವರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಒಂದು ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಎಲ್ಲೋ ಒಂದು ಕಡೆ ತಮಗೆ ಸನ್ಮಾನ ಇರ್ಬೋದು, ಗೌರವಗಳಿರ್ಬೋದು, ಹೆಸರು ಕೀರ್ತಿಯನ್ನು ತುಂಬ ಗಳಿಸ್ತೀರಾ. ಹೆಣ್ಣು ಮಗಳಿಂದ ಮನೆಯಲ್ಲಿ ಶುಭ ಆಗುತ್ತೆ. ಇಂದು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಇಂದು ಓಂ ಸುರಾರ್ಚಿತಾಯ ನಮಃ, ಓಂ ಸುರಾರ್ಚಿತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.